ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮನುಜ ಕುಲ ತಾನೊಂದೇ ಒಲಂ ಎಂಬ ವಾಕ್ಯಗಳಿಂದ ಇವತ್ತಿನ ವಿಷಯನ ಚರ್ಚೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ವಾಕ್ಯ ನಮ್ಮ ವಿಶ್ವಮಾನವರಿಂದೇ ಪ್ರಸಿದ್ಧರಾದ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದು. ಮೇನ್ ವಿಚಾರ ಬಂದು ಕೇಂದ್ರ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದೆ, UGC ರಿಲೇಟೆಡ್ ಬಿಲ್, ಈಕ್ವಾಲಿಟಿ ರೆಗ್ಯುಲೇಷನ್ ರೂಲ್ ಟು ಪ್ರಿವೆಂಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಈ ಬಿಲ್ನ ಸದ್ಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ಸ್ಟೇ ಮಾಡಿದೆ. ಆದರೆ ನನ್ನ ಚರ್ಚೆ ಆ್ಯಕ್ಚುಲಿ ಈ ಬಿಲ್ ಬೇಕಾ ನಮಗೆ ಅನ್ನೋದು, ಬೇಕೋ ಅಥವಾ ಅವಶ್ಯಕತೆ ಇಲ್ವಾ ಅನ್ನೋದೇ ಇವತ್ತಿನ ಚರ್ಚೆ. ಏನಿದು ಬಿಲ್ಲು? SC, ST, OBC ಆ್ಯಂಡ್ ಮೈನಾರಿಟಿ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ಯೂನಿವರ್ಸಿಟಿ ಅಂಡರಲ್ಲಿ ಸ್ಟಡಿ ಮಾಡ್ತಾ ಇರೋಂಥ ಅಥವಾ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ್ದು. ಯಾವುದೇ ರೀತಿ ಕ್ಯಾಸ್ಟ್ ರಿಲೇಟೆಡ್ ಡಿಸ್ಕ್ರಿಮಿನೇಷನ್ ನಡೆದರೆ ಅದಕ್ಕೆ 10 ವರ್ಷ ಜೈಲು, 10 years ಇಂಪ್ರಿಸನ್ಮೆಂಟ್ ಅಂತ ಕಾನೂನು ತಂದಿದ್ದಾರೆ. ಅಂದರೆ ಇನ್ನೂ ಇಂಟ್ರೊಡ್ಯೂಸ್ ಆಗೈತೆ, ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ಮಾಡೈತೆ. ಈ ಬಿಲ್ಲು ಥರೋಲಿ ನೀವು ತಿಳ್ಕೊಬೇಕಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೇನೆ, ನಮ್ಮ ಮೀಡಿಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಇದೆ. ಆ್ಯಕ್ಚುಲಿ ನನ್ನ ಕಂಟೆನ್ಷನ್ನು ಅದೇ, ಈ ಬಿಲ್ ಬೇಕಾ ಅಥವಾ ಅವಶ್ಯಕತೆ ಇಲ್ವಾ ಅನ್ನೋದೇ ನನ್ನ ಕಂಟೆನ್ಷನ್. ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ ಡೇಸ್ ಅಂದರೆ ಹಿಂದಿನ ದಿನಗಳು ನಾವು ನೋಡಿದ್ರೆ ಇವತ್ತಿನ ದಿನಕ್ಕೆ ಅದೇನು ರೀಸನ್ ಅಂದರೆ ಮೇಯ್ನ್ ನಮ್ಮ ಅವೇರ್ನೆಸ್ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ದೊರೆತಂಥ ಒಂದು ಕಾನೂನಾತ್ಮಕವಾಗಿಯೇ ಇದು ಚೇಂಜ್ ಆಗೈತೆ ಅನ್ನೋದನ್ನು ಹೇಳ್ಬೋದು. ಎಲ್ಲ ರೀತಿ ಸಪೋರ್ಟಿಂದ ಇವತ್ತು ಜಾತಿ ನಿಂದನೆಗಳು ಕಮ್ಮಿ ಇದೆ ಅನ್ನೋದು ಸಂತೋಷ ಪಡೋಂಥ ವಿಚಾರ. ಮಾನವರೆಲ್ಲ ಒಂದೇ ಅನ್ನೋದು ನನ್ನ ಕಂಟೆನ್ಷನ್ನು ಕೂಡ. ನಾನು ಅದರ ಪರವಾಗಿ ನಿಲ್ಲೋ ಅಂಥವನು. ಈ ಬಿಲ್ಲು ನಮ್ಮ ಪರವಾಗಿದೆ ಅಂತ ಕಾಣಿಸುತ್ತೆ. ಅಂದರೆ ಅಂದರೆ SC, ST, OBC ಮೈನಾರಿಟಿ, OBC ಕೆಳಗೆ ನಾವು ಬರೋದ್ರಿಂದ ನಮ್ಮ ವಿಚಾರ ನಮಗೆ ನಿಮಗೆ ಸಂಬಂಧಪಟ್ಟಿದ ವಿಚಾರ ಅಂತಲೇ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಸೊ ಬಟ್ ಇದು ಬರೀ ಮೂಗಿಗೆ ತುಪ್ಪ ಸರುವ ಕೆಲಸ ಮಾಡ್ತಿದೆ ಕೇಂದ್ರ ಸರ್ಕಾರ ಅನ್ನೋದು ನನ್ನ ಚರ್ಚೆ, ನನ್ನ ಕಂಟೆನ್ಷನ್. ಯಾಕೆಂದರೆ ಮೊನ್ನೆ ಬಜೆಟ್ ಬಂತು, ಈ ವರ್ಷದ 2026 ಬಜೆಟಲ್ಲಿ ಸಾವಿರಾರು ಕೋಟಿನ ಇದೇ ವಿದ್ಯಾರ್ಥಿ ನಿಧಿ ಏನಿದೆ, ವಿದ್ಯಾರ್ಥಿ ವೇತನ, ಅಲ್ಲಿ ಸಾವಿರಾರು ಕೋಟಿ ಕಮ್ಮಿ ಮಾಡೋರೆ ಬಜೆಟಲ್ಲಿ. ಕಾನೂನು ಬೇಕೋ ನಿಮಗೆ, ಸವಲತ್ತುಗಳು ಬೇಕೋ ಅನ್ನೋದು ನನ್ನ ಜನಕ್ಕೆ ಬಿಟ್ಟಂಥ ಪ್ರಶ್ನೆ. ಇದು ಜನಕ್ಕೆ ಇಟ್ಟಿರೋಂಥ ಕ್ವಶನ್. ನಿಮಗೆ ಸಾಮಾಜಿಕವಾಗಿ ಡಿಸ್ಕ್ರಿಮಿನೇಷನ್ ಅಂತೂ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ, ಮಾಡಬಾರ್ದು ಅನ್ನೋದೇ ನನ್ನ ಕಂಟೆನ್ಷನ್ನು. ಅದ್ರ ಜೊತೆಗೆ ಇಲ್ಲಿ ಬಜೆಟ್ನ ನೀವು ಡಿಫೆನ್ಸ್ ಮಾಡ್ಕೊತೀರೋ ಅಥವಾ ನಿಮಗೆ ಬಿಲ್ಲೇ ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದ್ರ ಜೊತೆಗೆ ಬರೀ ಕಾನೂನು ಮುಖಾಂತರ, ಕಾಯ್ದೆಗಳ ಮುಖಾಂತರನೇ ಜಾತಿ ಈ ಭೇದ ಭಾವ ಅನ್ನೋದು ನಿಲ್ಲುತ್ತೋ ಅಥವಾ ನೈತಿಕವಾಗಿ ನಿಲ್ಲುತ್ತೋ ಅನ್ನೋದನ್ನು ನೀವು ತಿಳಿಸ್ಬೇಕು. ನನ್ನ ಪರವಾಗಿ ಹೇಳೋದಾದರೆ ನೈತಿಕವಾಗಿ ಬದಲಾವಣೆ ಆಗುತ್ತೆ ಹೊರತು ಕಾನೂನಿಂದ ನಮ್ಮ ಜಾತಿನಿಂದನೇ ಕಡಿಮೆ ಆಗುತ್ತೆ ಅನ್ನೋದು ಆದಷ್ಟು ಕಮ್ಮಿ. ಸುಮ್ಮನೆ ಅದೊಂಥರ ಹೆಂಗೆ ಅಂದರೆ ಆ ಫಾರ್ಮಾಲಿಟಿ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಇದು ನಿಮಗೆ ಸರಿ ಅನಿಸಿದ್ರೆ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ತನಕ ತಲುಪಿದೆ, ಸಾಮಾಜಿಕವಾಗಿ ಪಬ್ಲಿಕ್ ರಿಲೆವೆಂಟ್ ಆಸ್ಪೆಕ್ಟ್ಸ್ನ ಸಪೋರ್ಟ್ ಮಾಡ್ತಿರಿದ್ರೆ ನಮ್ಮನ್ನೊಂದು ಫಾಲೋ ಮಾಡಿರಿ. ನಾನು ಏನಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಮಗೆ
ಜಾತಿ ನಿಂದನೆ ಆದರೆ ಕಾನೂನುಗಳಿದೆ, ಹ್ಯೂಮನ್ ರೈಟ್ಸಲ್ಲಿದೆ, ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ. ಇದೆಲ್ಲ ಇದ್ರೂ ಈ ಕಾಯ್ದೆ ಬೇಕಾ ಅನ್ನೋದು ನನ್ನ ಕ್ವಶನ್ ನೇರವಾಗಿ ಯಾರಿಗೆ